ವಾಕ್ಯ ಯಾಕೆ ಹೇಳ್ತಾರೆ ಮಕ್ಕಳು? ವಾಕ್ಯ ಯಾವಾಗ ನಿಮ್ಮ ಹೃದಯದಲ್ಲಿ ಬರುತ್ತೆ, ಆಶೀರ್ವಾದ ಬರುತ್ತೆ. ದ ಬ್ಲೆಸ್ಸಿಂಗ್ ಆಫ್ ದ ಲಾರ್ಡ್ ವಿಲ್ ಮೇಕ್ ಯು ರಿಚ್. ದೇವರ ವಾಕ್ಯದಲ್ಲಿ ಆಶೀರ್ವಾದ ಇದೆ, ದೇವರ ವಾಕ್ಯದಲ್ಲಿ ಅಭಿಷೇಕ ಇದೆ. ಆ ವಾಕ್ಯ ಮನನ ಮಾಡಿ, ಆ ವಾಕ್ಯ ನಿಮ್ಮ ಹೃದಯದಲ್ಲಿ ಬಿತ್ತಲ್ಪಡಬೇಕಾದ್ರೆ ಅದು ಜಡಿದು ಅಳ್ಳಾಡಿಸಿ ಹೊರಸು ಹಾಗೆ, ಹೊರಸು ಹಾಗೆ ತುಂಬಾ ಅಳತೆಯಿಂದ ನಿಮ್ಮ ಕೈಯಲ್ಲಿ ಅದು ಜಡಿದು ಬರುತ್ತೆ. ಮಕ್ಕಳಿಗೆ ಬರುತ್ತದೆ, ನೀನು ನಂಬೇಕಷ್ಟೇ. ಅದಕ್ಕೆ ದೇವ್ರು ಇಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ. ನೀನು ಅದನ್ನು ಕಷ್ಟ ಅರ್ಥ ಮಾಡ್ಕೊಂತ ಹೇಳಿಲ್ಲ. ಬೈಬಲ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀನು ನಂಬು ಅಂತಾರೆ. ಏನು ನಂಬೋದು? ಅವ್ರ ರಕ್ಷಣೆ ಇಟ್ಟಿದ್ದ ಕಣ್ಣು ಮುಚ್ಕೊಂಡು ದೇವರೇ ಇದೆಲ್ಲ ಆಗತ್ತೆ, ಇದು ನೆರವೇರುತ್ತೆ. ಅವನು ಮಲಗಿರೋನು ಏನು ಎದ್ದು ಹಾಸಿಗೆ ಎತ್ಕೊಂಡು ನಡಿ ಅಂತ್ಯಾ? ಅದಂಗೆ ನಡೆಯೋಕ್ಕಾಗತ್ತೆ? ಬೆಡ್ಶೀಟ್ ಮರ್ಚಕ್ಕಾಗತ್ತಾ? ಎದೊಳಕ್ಕಾಗತ್ತಾ? ನೀರೊಳಗೆ ಇಳಿಸೋರು ಯಾರು ಇಲ್ಲ. ಅಪ್ಪ ಹೇಳ್ತಾರೆ, ನಾನು ಹೇಳೋದು ಮಾಡೋ ಅಷ್ಟೇ ಸಾಕು. ಅವ್ರು ಹೇಳ್ತಾ ಇದ್ದಂಗೆ ಆ ವಾಕ್ಯದಲ್ಲಿ ಶಕ್ತಿ ಹೊರಟು ಬರುತ್ತೆ ಮಕ್ಕಳೇ. ಅವ್ರ ವಾಕ್ಯದಲ್ಲೇ ಶಕ್ತಿ ಇದೆ. ಆ ವಾಕ್ಯದಲ್ಲಿ ಸೃಷ್ಟಿ ಮಾಡದ ಆ ವಾಕ್ಯದಲ್ಲಿ ಎಲ್ಲವನ್ನ ದೇವರು ಜಗತ್ತನ್ನೇ ಸೃಷ್ಟಿ ಮಾಡಿ ಎಲ್ಲವನ್ನ ಒಳ್ಳೆಯದೆಂದು ಕಂಡನು ದೇವರು. ಅವುಗಳನ್ನ ಆಶೀರ್ವಾದಿಸಿದರು. ಆದ್ರೆ ಮನುಷ್ಯ ಉಂಟಾಗ್ಲಿ ಅಂತ ಹೇಳಲಿಲ್ಲ. ಆನ್ ದ 6th day God did not say let man be created, let there be light ಅಂತ ಹೇಳಿದಾಗ let there be man, let there be woman and man ಅಂತ ಹೇಳಿಲ್ಲ. ಅಪ್ಪ ಹೇಳಿದ್ರು, ನಮ್ಮ ಹಾಗೆ ನಮ್ಮ ಸ್ವರೂಪದಲ್ಲಿಯೇ ಮನುಷ್ಯನನ್ನ ಉಂಟು ಮಾಡೋಣ ಮುದ್ದವರೇ. ಯಾಕಂದ್ರೆ ಈ ಭೂಮಿಯನ್ನು ಆಳತಕ್ಕಕ್ಕೆ ಅವನೊಬ್ಬನೇ ಯೋಗ್ಯನು. ಹಿ ಈಸ್ ದ ಓನ್ಲಿ CEO ಆಫ್ ದ ಎಂಟೈರ್ ಯೂನಿವರ್ಸ್. ನಮ್ಮ ಹಾಗೆ ಅವನು ಉಂಟು ಮಾಡೋಣ ಅಂತೇಳಿ ಒಂದು ಮಣ್ಣಿನ ಮುದ್ದೆ ಮಾಡಿ ಅದನ್ನು ಶೇಪ್ ಕೊಟ್ಟು ಅದರಲ್ಲಿ ಮೂಗಲ್ಲಿ ಶ್ವಾಸ ಓದಿ ಅದಕ್ಕೆ ಮಾನವ ಅಂತ ಹೆಸರಿಟ್ಟು ತನ್ನ ಆತ್ಮದಲ್ಲಿ ಹಾಕಿದ್ರು. ಮಕ್ಕಳೇ, ನಿಮ್ಮನ್ನೆಲ್ಲ ರೆಡಿ ಮಾಡಬೇಕಾದ್ರೆ ದಟ್ ನಿಮ್ಮೊಬ್ಬೊಬ್ಬನು ರೆಡಿ ಮಾಡಬೇಕಾದ್ರೆ ಒಂದು ಮುದ್ದೆ ತಗೊಂಡೆ ಸುರೇಶ್ ಅವರೇ, ಅದನ್ನು ಮುದ್ದೆಗೆ ಶೇಪ್ ಕೊಟ್ಟು ನಿಮ್ಮನ್ನು ರೆಡಿ ಮಾಡಿದ್ದಾರೆ. ನೇತ್ರ ಅವರೇ, ನಿಮ್ಮೆಲ್ಲರೂ ದೇರ್ ಟೈಮ್ ತೊಗೊಂಡಿದ್ದಾರೆ. ಗಾಡ್ ಹ್ಯಾಸ್ ಟೇಕನ್ ದ ಟೈಮ್. ದಟ್ ನೀವು ನೆನ್ಸು ನೋಡಿ, ನಾನೊಂದು ಮುದ್ದೆ ಆಗಿ ಅಪ್ಪನ ಕೈಲಿ ಹೋದಾಗ ಅಪ್ಪ ಹೆಂಗೆ ತೊಗೊಂಡು ಶೇಪ್ ಮಾಡಿರ್ತಾರೆ. ಅದನ್ನು ಮಾಡಿ ಆ ಮೂಗಲ್ಲಿ ಶ್ವಾಸ ಹಾಕಿ ಎಲ್ಲ ಜ್ಞಾನ ಅದರಲ್ಲಿ ಇಟ್ಟು ನಿಮ್ಮನ್ನು ಜಗತ್ತಿಗೆ ನನ್ನ ಮಗಳು ಅಂತ ಇಂಟ್ರೊಡ್ಯೂಸ್ ಮಾಡಿಸಿ. ನಾನು ಅಂತವನ್ ಬೇದೆ, ನಾನು ಹಾಳಾಗಿ ಹೋಗ್ಬಿಡ್ತೀನಿ ಬೇದೆ, ನಾ ಬಿದ್ದೋಗ್ಬಿಡ್ತೀನಿ. ನೋಡಿ, ದೇವ್ರು ಉಂಟು ಮಾಡಿದ ನೀನು ಹಿಂಗೆ ಆಗ್ಬಿಟ್ಟಿದ್ಯಲ್ಲ. ಆಗೇನು ಮಾಡ್ತಾರೆ ದೇವರು? ನೀನು ವಾಕ್ಯ ನುಡಿದು ಸೃಷ್ಟಿ ಮಾಡು ಅಂತ ಹೇಳ್ತಾರೆ ಪ್ರತಿಮಾ ಅವರು. ಸೃಷ್ಟಿ ಮಾಡು. ಏನೇ ಸೃಷ್ಟಿ ಮಾಡು? ಕತ್ತಲೆ ಇದೆಯಾ, ಬೆಳಕು ಉಂಟಾಗಲಿ. ದರಿದ್ರ ಇದೆಯಾ, ಸಮಾಧಾನ ಉಂಟಾಗಲಿ. ಬಡತನ ಇದೆಯಾ, ಐಶ್ವರ್ಯ ಉಂಟಾಗಲಿ. ನೀನು ನುಡಿದ್ರೆ ಸಾಕು.